ಧರ್ಮಸ್ಥಳ ತಲೆಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ನಿಗೂಢ ಸಾವುಗಳ ಹಿಂದೆ ಬಿದ್ದು ಭೂಮಿಯನ್ನ ಅಗೆದು ಬಗೆದು ಅಸ್ಥಿಪಂಜರಕ್ಕಾಗಿ ತಡಕಾಡ್ತಾ ಇದೆ. 13 ಸ್ಥಳಗಳ ಪೈಕಿ 12 ಪಾಯಿಂಟ್ಗಳ ಶೋಧ ಕಾರ್ಯ ಮುಕ್ತಾಯ ಆಗಿದೆ. ಇವತ್ತು ಯಾವುದೇ ಉತ್ಖನನ ನಡೆಸದೆ ಎಸ್ಐಟಿ ತಂತ್ರಜ್ಞಾನದ ಮೊರೆ ಹೋಗೋದಕ್ಕೆ ಮುಂದಾಗಿದೆ. ಎರಡು ದಶಕಗಳ ಹಿಂದಿನ ಘೋರ ಕೃತ್ಯಗಳ ರಹಸ್ಯ ಭೇದಿಸಲು ವಿಶೇಷ ತನಿಖಾ ತಂಡ ಕಾರ್ಯನಿರತವಾಗಿದೆ. ಅನಾಮಿಕ ದೂರುದಾರ ಬಿಚ್ಚಿಟ್ಟ ಬುರುಡೆ ಸೀಕ್ರೆಟ್ ಭೇದಿಸಲು ಭೂಮಿಯನ್ನ ಅಗಿಯುತ್ತಿದೆ. 8 ದಿನಗಳ ಕಾಲ ಗುಂಡಿ ತೋಡಿ ಉತ್ಖನನ ಮಾಡಿದ್ದ ಎಸ್ಐಟಿ ಈಗ ತಂತ್ರಜ್ಞಾನದ ಮೊರೆ ಹೋಗಲು ಚಿಂತನೆ ನಡೆಸಿದೆ. ನೇತ್ರಾವತಿ ತಟದಲ್ಲಿ ಎಸ್ಐಟಿ ಅಸ್ಥಿಪಂಜರ ಹುಡುಕಾಟ. ಸ್ಪಾಟ್ 13ರಲ್ಲಿ ನಡೆಯದ ಶೋಧ, ಜಿಪಿಆರ್ ಮೊರೆ. ಧರ್ಮಸ್ಥಳ ಗ್ರಾಮದ ಸುತ್ತ 100 ಶವಗಳನ್ನ ಹೂತಿಟ್ಟ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. 12 ಸ್ಥಳಗಳನ್ನ ಅಗೆದ್ರು 6 ಮತ್ತು ಬಂಗ್ಲಗುಡ್ಡ ಸ್ಪಾಟ್ನಲ್ಲಿ ಮಾತ್ರ ಅಸ್ಥಿಪಂಜರಗಳು ಪತ್ತೆಯಾಗಿವೆ. ಇವತ್ತು 13ನೇ ಸ್ಪಾಟ್ನಲ್ಲಿ ಪರಿಶೋಧನೆ ನಡೆಸಬೇಕಾಗಿತ್ತು. ಆದರೆ ಸ್ಪಾಟ್ ನಂಬರ್ 13ರಲ್ಲಿ ಇವತ್ತು ಯಾವುದೇ ಉತ್ಖನನ ನಡೆಸದೆ ಅರಣ್ಯ ಕಂದಾಯ ಇಲಾಖೆ ಅಧಿಕಾರಿಗಳು ಸೋಕೋ ಟೀಮ್ ವಾಪಸ್ ಆಗಿದೆ. 13ನೇ ಸ್ಥಳ ಪರಿಶೋಧನೆಗೆ ಜಿಪಿಆರ್ ತಂತ್ರಜ್ಞಾನ ಬಳಸಲು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವ ನಡೆದ ಸಭೆಯಲ್ಲಿ ಚರ್ಚೆ ನಡೆದಿದೆ. ಈಗ ಸ್ಪಾಟ್ 13ರಲ್ಲಿ ಜಿಪಿಆರ್ ತಂತ್ರಜ್ಞಾನ ಬಳಸೋಕೆ ಎಸ್ಐಟಿ ಮುಖ್ಯಸ್ಥರು ಚಿಂತನೆ ನಡೆಸಿದ್ದಾರೆ. ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ತಜ್ಞರ ಸಲಹೆಯನ್ನು ಪಡೆದಿದ್ದಾರೆ. ಈ ಮೂಲಕ ಭೂಮಿಯಡಿ ಹುದುಗಿರುವ ಅವಶೇಷಗಳ ಪತ್ತೆ ಹಚ್ಚುವ ಪ್ರಯತ್ನ ನಡೀತಾ ಇದೆ. ಸ್ಪಾಟ್ 13ರಲ್ಲಿ ವಿದ್ಯುತ್ ಕಂಬಗಳು, ಬೇರೆ ಬೇರೆ ಸಂಪರ್ಕಗಳು ಹೆಚ್ಚಾಗಿವೆ. ಈ ಅಡೆತಡೆಗಳ ನಡುವೆ ಕಾರ್ಯಾಚರಣೆ ನಡೆಸೋ ಅನಿವಾರ್ಯತೆ ಇದ್ದು, ಹೀಗಾಗಿ ಜಿಪಿಆರ್ ಬಳಕೆಗೆ ತಂತ್ರಜ್ಞರ ಅಭಿಪ್ರಾಯ ಪಡೆದು ಎಸ್ಐಟಿ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ ಎನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ಕಳೆದ 8 ದಿನಗಳಿಂದ ನಡೆದ ಶೋಧ ಕಾರ್ಯದ ಬಗ್ಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಅಸ್ಥಿಪಂಜರ ಉತ್ಖನನದ ವಿಡಿಯೋ, ಫೋಟೋ, ಸಾಕ್ಷ್ಯಾಧಾರಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಎದ್ದ ಸುನಿಲ್ ಕುಮಾರ್. ಎಸ್ಐಟಿ ತನಿಖೆ ಪ್ರಶ್ನಿಸಿದವರಿಗೆ ಗೃಹ ಸಚಿವರ ಕೌಂಟರ್. ಅನಾಮಿಕ ವ್ಯಕ್ತಿ ತೋರಿಸಿದ ಸ್ಥಳಗಳಲ್ಲಿ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಆದ್ರೀಗ ಎಸ್ಐಟಿ ತನಿಖೆಯ ಬಗ್ಗೆ ಕೆಲ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಇದು ಧರ್ಮಸ್ಥಳದ ವಿರುದ್ಧ ಮಾಡ್ತಿರೋ ಅಪಪ್ರಚಾರ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ಇತ್ತ ಯಾರ್ಯಾರೋ ಏನೇನೋ ಹೇಳಿಕೆ ಕೊಡ್ತಾರೆ ಅನ್ನೋದು ಮುಖ್ಯವಲ್ಲ, ಸತ್ಯ ಹೊರಬರೋದು ಮುಖ್ಯ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಆದರೆ ಈ ತನಿಖೆಯನ್ನ ಕೇಂದ್ರವಾಗಿ ಇಟ್ಟುಕೊಂಡು ಇಡೀ ಧರ್ಮಸ್ಥಳವನ್ನ ಅಪಪ್ರಚಾರವನ್ನ ಮಾಡ್ತಾ ಇರುವಂತಹ ಪ್ರಯತ್ನಗಳು ನಿರಂತರವಾಗಿ ನಡೀತಾ ನಿನ್ನೆಯಿಂದ ಅದೊಂದು ಅತಿರೇಕದ ಪರಿಸ್ಥಿತಿಯ ತನಕವೂ ಕೂಡ ಇವತ್ತು ಹೋಗ್ತಾ ಇದೆ. ತನಿಖೆಗಳು ಹೇಗಾಗಬೇಕು ಅಂತೇಳಿ ದೂರುದಾರರೇ ಹೇಳುವುದು, ತನಿಖೆಯನ್ನ ಹೀಗೆ ಮಾಡಿ ಅಂತೇಳಿ ದೂರುದಾರ ಹೇಳೋದು, ಸಂಜೆ ತನಿಖೆ ಮುಗಿತಾ ಇದ್ದಂತೆ ಒಂದು ತೀರ್ಪು ಬಂತು ಅನ್ನೋ ರೂಪದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಅದನ್ನು ಪ್ರಸಾರ ಮಾಡುವಂಥದ್ದು. ಯಾರ್ಯಾರು ಹೇಳಿಕೆಗಳು ಕೊಡ್ತಾರೋ ಅದು ನಮಗೆ ಮುಖ್ಯ ಅಲ್ಲ. ನಮಗೇನು ಮುಖ್ಯ ಅಂದರೆ SITನವರು ತನಿಖೆಯನ್ನು ಒಂದು ತಾಂತ್ರಿಕವಾಗಿ, ಆಧುನಿಕವಾಗಿ ಸತ್ಯ ಹೊರಗೆ ಬರೋವಂಥ ರೀತಿಯಲ್ಲಿ ಮಾಡಬೇಕು ಅನ್ನೋದೇ ನಾವು ಕೊಟ್ಟಿರುವ ಟರ್ಮ್ಸ್ ಆಫ್ ರೆಫರೆನ್ಸ್. ಹಾಗಾಗಿ ಆ ಕೆಲಸ ಅವ್ರು ಮಾಡ್ತಾರೆ. ನಾವು ಅವರನ್ನು ಪ್ರಶ್ನೆ ಮಾಡೋದು, ಇವರನ್ನು ಪ್ರಶ್ನೆ ಮಾಡೋದು, ಅದು ಈಗಲೇ ಮಾಡಿದರೆ ಅದಕ್ಕೇನು ಅರ್ಥ ಬರೋದಿಲ್ಲ. ಅನಾಮಿಕ ತೋರಿಸಿದ್ದ ಸ್ಥಳಗಳಲ್ಲಿ ಒಂದೇ ಸ್ಪಾಟ್ನಲ್ಲಿ ಶೋಧ ಬಾಕಿ ಇದೆ. ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ಬಳಸಿದ್ರೆ 13ನೇ ಸ್ಥಳದಲ್ಲಿ ಅಸ್ಥಿಪಂಜರ ಸಿಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಕೆಲ ದಿನಗಳಲ್ಲೇ ಉತ್ತರ ಸಿಗಲಿದೆ. ಕಿರಣ್, ನ್ಯೂಸ್ ಫಸ್ಟ್, ಧರ್ಮಸ್ಥಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.